ಜೀವನ ಮಿಂಚು ಹುಳ ಇದ್ದ ಹಾಗೆ, ಹೀಗೆ ಶುರು ಆಗಿ ಹಾಗೆ ಮುಗ್ದು ಹೋಗುತ್ತೆ. ಕಣ್ಮಿಡಿಸೋದ್ರಲ್ಲಿ ಕಷ್ಟ, ಸುಖ, ನೋವು, ನಲಿವು, ಆಸೆ, ನಿರಾಸೆ ಎಲ್ಲವನ್ನ ನೋಡಿ ಕೊನೆಗೆ ಇಷ್ಟೆಲ್ಲ ನೋಡಿದ್ವಾ ಅನ್ನೋ ವಿಚಿತ್ರ ಅನುಭವ ಕಾಡುತ್ತೆ. ಇಂಥದ್ದೇ ಒಂದು ವಿಶಿಷ್ಟವಾದ ಜೀವನ ಅನುಭವ ತೋರಿಸೋದಕ್ಕೆ ಬರ್ತಾ ಇದೆ ಫೈರ್ಫ್ಲೈ. ವಂಶಿ ಕೃಷ್ಣ, ರಚನಾ ಎಂದರ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿರುವಂಥ ಸಿನಿಮಾ ಫೈರ್ಫ್ಲೈ. ಈಗಾಗಲೇ ಹಾಡಿನ ಮೂಲಕ ಹಾಗೆಯೇ ಮೊನ್ನೆ ತಾನೇ ರಿಲೀಸ್ ಆಗಿರೋ ಟ್ರೇಲರ್ ಮೂಲಕ ಸಿನಿಮಾದಲ್ಲಿ ಏನೋ ಇದೆ ಗುರು ಅಂತ ಜನರಲ್ಲಿ ಕ್ಯೂರಿಯಾಸಿಟಿ ಹುಟ್ಟಾಗಿದೆ. ವಂಶಿ ಕೃಷ್ಣ ಅವರು ನಟನೆ ಜೊತೆಗೆ ನಿರ್ದೇಶನವನ್ನು ಮಾಡಿರೋದು ಈ ಸಿನಿಮಾದ ಒಂದು ವಿಶೇಷತೆ. ಆದರೆ ಇದಕ್ಕೆ ನಿರ್ಮಾಣ ಮಾಡಿರೋದು ಶಿವರಾಜ್ ಕುಮಾರ್ ಅವರ ಮಗಳು ನಿವೇದಿತಾ ಶಿವರಾಜ್ ಕುಮಾರ್ ಅನ್ನೋದು ಮತ್ತೊಂದು ವಿಶೇಷತೆ. ನಾಯಕ ತನ್ನ ಜೀವನದ ವಿವಿಧ ನೆನಪುಗಳನ್ನ ಜನರಿಗೆ ತೆರೆದಿಡೋದ್ರಿಂದ ಶುರುವಾಗೋ ಟ್ರೇಲರ್ನಲ್ಲಿ ಭಾವನೆಗಳ ಏರಿಳಿತ ಇದೆ, ಜೀವನದ ಮಜಲುಗಳಿವೆ, ತಂದೆ ತಾಯಿಯ ಆಕಾಂಕ್ಷೆ ಇದೆ, ಪ್ರೇಯಸಿಯ ನೆನಪುಗಳಿವೆ, ನಿದ್ದೆ ಬಿಟ್ಟು ಒದ್ದಾಡೋ ವ್ಯಥೆ ಇದೆ, ಏನೋ ಮಾಡಬೇಕು ಅನ್ನೋ ಹಠ ಇದೆ. ಒಟ್ಟಾರೆ ಸಿನಿಮಾದಲ್ಲಿ ಒಳ್ಳೆ ಕಥೆ ಇದೆ ಅಂತ ಟ್ರೇಲರ್ ನೋಡೋ ಎಲ್ರಿಗೂ ಅನಿಸುತ್ತೆ. ಚರಣ್ ರಾಜ್ ಅವರ ಮ್ಯೂಸಿಕ್ ಎಲ್ಲರನ್ನ ಸೆಳೆಯುತ್ತೆ. ಸಿನಿಮಾಟೋಗ್ರಫಿ ಸೂಪರ್ ಆಗಿ ಬಂದಿದೆ. ಕೆಲವೊಂದು ಶಾರ್ಟ್ಸ್ ಅಂತೂ ವಾವ್ ಅನ್ನೋ ಹಾಗೆ ಮಾಡುತ್ತೆ. ಇನ್ನು ಟ್ರೇಲರ್ನಲ್ಲಿ ಕಾಣಿಸೋ ಅಚ್ಯುತ್ ಕುಮಾರ್ ಹಾಗೆಯೇ ಸುಧಾರಾಣಿ ಅವರ ಪಾತ್ರ ನಗು ತರಿಸುತ್ತೆ. ಎಲ್ಲಕ್ಕಿಂತ ಮೇಜರ್ ಅಟ್ರಾಕ್ಷನ್ ಅಂದರೆ ಟ್ರೇಲರ್ ಕೊನೆಯಲ್ಲಿ ಪಿಜ್ಜಾ ಡೆಲಿವರಿ ಮಾಡೋಕೆ ಬರೋ ನಮ್ಮ ಶಿವಣ್ಣ. ಅದೊಂಥರ ಇಡೀ ಟ್ರೇಲರ್ಗೆ ಒಂದು ಎನರ್ಜಿ ಕೊಟ್ಟಿದೆ ಅಂದರೂ ತಪ್ಪಾಗಲ್ಲ. ಶಿವಣ್ಣ ಹೀಗೆ ಬಂದು ಹಾಗೆ ಹೋಗೋ ಗೆಸ್ಟ್ ಅಪಿಯರೆನ್ಸಾ ಅಥವಾ ತುಂಬ ಹೊತ್ತು ಸ್ಕ್ರೀನ್ ಮೇಲೆ ಎಲ್ಲರನ್ನ ಎಂಟರ್ಟೈನ್ ಮಾಡ್ತಾರಾ ಅಂತ ನಾವು ಕಾದು ನೋಡಬೇಕು. ಒಟ್ಟಾರೆ ಹೇಳೋದಾದರೆ ಟ್ರೇಲರ್ ಚೆನ್ನಾಗಿದೆ. ಟ್ರೇಲರ್ ಹಾಗೇನೆ ಸಿನಿಮಾ ಕೂಡ ಸೂಪರ್ ಆಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಇದೇ ಏಪ್ರಿಲ್ 24ಕ್ಕೆ ಸಿನಿಮಾ ತೆರೆ ಕಾಣ್ತಾ ಇದೆ. ತಪ್ಪದೇ ಎಲ್ಲರೂ ಥಿಯೇಟರ್ಗೆ ಹೋಗಿ ಫೈರ್ಫ್ಲೈ ನೋಡೋಣ. ಇನ್ನು ಇದಾಗಿತ್ತು ಇವತ್ತಿನ ಕಂಟೆಂಟ್. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ದಿಸ್ ಇಸ್ ಪ್ರಿಯಾ ಸೈನಿಂಗ್ ಆಫ್ ಫ್ರಮ್ ಸೌತ್ ಟಾಕೀಸ್.